ನಮ್ಮ ಪೊಲೀಸ್ನವ್ರದ್ದು ಸ್ಟೇಟ್ಮೆಂಟ್ ಏನ್ ಗೊತ್ತಾ, 4 ವರ್ಷದ ಮಗು ಕೈನಲ್ಲಿ ಕಾಮುಕ ಅಂತ ಹೇಳ್ಸಿದ್ದಾರೆ. ನಮ್ದು ಹಾವೇರಿಯಲ್ಲಿ ಇರುವಾಗ ಆಗಿನ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಮೆಂಡ್ ಆಗಿರ್ಲಿಲ್ಲ. ಹುಡುಗಂಗೆ 17 years, ಸಮ್ 2 months 3 months. ಹುಡುಗಿಗೆ ಒಂದು 16 years 9 months and they also have a kid of 6 months. Now whom to be now punished? Under the POCSO Act, none of them could be punished. Unfortunately, their parents, they are the abettors anta. They never knew that these things have happened. ಮೆರಿಟ್ಸ್ ಮೇಲೆ ತಕೊಂಡು ನಮ್ಗೇನು ಗೊತ್ತಿಲ್ಲ, ನಮ್ಗೇನು ಮಾಡಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾಯ್ತು. ಅಲ್ಲ, ದಟ್ ದಿ ಓನ್ಲಿ ವೇ ದಟ್ ಐ ಕ್ಯಾನ್ ಡೂ ಇಟ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಅಂಡ್ ದೇ ವರ್ ಪ್ರಾಸಿಕ್ಯೂಟೆಡ್. ಬೋತ್ ದಿ ಪೇರೆಂಟ್ಸ್ ಆಫ್ ಬೋತ್ ದಿ ಬಾಯ್ ಅಂಡ್ ಗರ್ಲ್ಸ್ ವರ್ ದಿ ಅಬೆಟರ್ಸ್. ಅವ್ರನ್ನ ಮೇಲೆ ಅದೇನ ಸೆಕ್ಷನ್ ಹಾಕಿ ಎಲ್ಲ ಮಾಡಿದ್ರು. ಅದನ್ನ ನಾವೇನೇನ್ ಮಾಡಿದ್ವಿ, ಯಾರು ಹೇಳಿಲ್ಲ, ಕಾಣಿಲ್ಲ, ಕೇಳಿಲ್ಲ ಅಂತ. ಯಾರು ಕಂಪ್ಲೇನೆಂಟು? ಚೈಲ್ಡ್ ವೆಲ್ಫೇರ್ ಆಫೀಸರ್. ಇನ್ನೂ ಒಂದ್ ಕೇಸ್ ಅದೇ ತರದಿತ್ತು. ಆ ಮೌಲ್ವಿಗಳು, ಆ ಕುಬುಲೆ ಅಂತೆಲ್ಲ ಬರೆದು ಸಾಕ್ಷಿಗಳು, ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು ನಾವು? ಅಗೈನ್ ದಿ ಕಂಪ್ಲೇನೆಂಟ್ ಇಸ್ ಚೈಲ್ಡ್ ವೆಲ್ಫೇರ್ ಆಫೀಸರ್. ಅವ್ರಿಗೇನಾಗಿದೆ, ಟಾರ್ಗೆಟ್ ಕೊಟ್ಟಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ, ನೀವೆಲ್ಲ ಹೋಗಿಬೇಕು, ಎಲ್ಲ ನೋಡ್ಬೇಕು, ಯಾರ್ಯಾರ ಮನೇಲಿದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು, ಕೊಡ್ಬೇಕು. ಈ ಕಡೆ 12 ಜನ, ಆ ಕಡೆ 12 ಜನ ಸಾಕ್ಷಿಗಳಾಗ್ತವ್ರು, ಬರ್ದವ್ರು, ಮೌಲ್ವಿಗಳು, ಕುಬೂಲೆ ಅಂದವರು. ನಾ ಅದಕ್ಕೆ ಹೇಳಿದ್ದೀನಿ, ಇನ್ಮೇಲೆ ಯಾರು ಮದ್ವೆ ಕರೆದ್ರೆ ಇಬ್ಬರದು ಡೇಟ್ ಆಫ್ ಬರ್ತ್ ಕೊಡಿಪಾ, ಇಲ್ಲ ನಾವು ಬಂದ್ಬಿಟ್ಟು. ಇಟ್ಸ್ ಎ ಫ್ಯಾಕ್ಟ್, ಇಟ್ಸ್ ಎ ಫ್ಯಾಕ್ಟ್, ಹಾರ್ಡ್ ರಿಯಾಲಿಟಿ. ದಟ್ ಇಸ್ ವೇರ್ ವಿ ಆರ್ ಪುಟ್ ಟು. ಇದು ತಮಗೂ ಗೊತ್ತಿರಬಹುದು ಹಿನ್ನೆಲೆ. ಅಫ್ಕೋರ್ಸ್ ನಾನು 2-3 ಸರ್ತಿ ಹೇಳಿದ್ದೀನಿ ಇಲ್ಲಿ. ಅವರ್ ಕಂಟ್ರಿ ವೆಂಟ್ ಫಾರ್ ದಿಸ್ ಜಿನೆವಾ ಕನ್ವೆನ್ಷನ್ 9 and 10. Twice we went there. Our Honorable then Prime Minister Mr. Manmohan Singh subscribed his signature to all documents which were just shown to him. We can't say no, that was blindly signed or blank document. It was all our secretaries who were responsible and they had to subscribe. And one such thing was that idana menace of CSA anta karitare in the globally, child sexual abuse anta. German anta countries nalli, if you allow your child to be with a stranger for more than 30 seconds, the child will be taken off from the custody of the parents and that will be given to the some authority of the government, and the parents and that person who holding the child would be prosecuted. And if it is a second offense, do you know what is the punishment? Death penalty. Each child. ಆಮೇಲಿಂದ ವಿಶೇಷ ಅಂತಂದ್ರೆ, as soon as to conceive, you'll have to report it to the local, ಒಬ್ರು ಡಾಕ್ಟರ್ ಫಿಕ್ಸ್ ಮಾಡ್ಕೊಟ್ಟಿರ್ತಾರೆ ಅವ್ರಿಗೆ ಆ ಏರಿಯಾಕ್ಕೆ. ಅಲ್ಲಿ ಹೋಗಿ ನೀವು ಹೇಳ್ಬೇಕು. A midwife will be attached to that particular lady, free of cost. And apart from that lady, ಅವರ ತಂದೆ ತಾಯಿನ ಹುಡುಗಿದು ಅಥವಾ ಅವರ ಅತ್ತೆ ಮಾವನು ಇಂಟರ್ಫಿಯರ್ ಮಾಡಂಗಿಲ್ಲ. ನೋ ಬಾಣಂತನ, ನೋ ಲೇಹ್ಯ, ನೋ ಜ್ಯೂಸು, ನಥಿಂಗ್. Everything will be taken care of by that government. You will have to go there and stand like this, that's all. Nothing more, nothing less. Worship parties ಇವ್ರಿಗೆಲ್ಲ ಹೇಳ್ತಾ ಇದ್ದಾರೆ, ಡೈಪರ್ ಹಾಕ್ಬೇಡಿ ಮಕ್ಕಳಿಗೆ, ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತ. If you don't put it by a diaper and take the child away from your house, and if it is seen, 1 lakh euro is the fine. And the cost of the diapers would be for a year 1,20,000 rupees in Indian rupees. Maybe 10,000 rupees or 12,000 rupees. So, euros. These are the strict guidelines that they have for the flourishment of the child. ಇಷ್ಟೆಲ್ಲ ಆಗಿ ಮಗು ಚೆನ್ನಾಗಿರುತ್ತೆ ಅಂತ ಕೇಳ್ಬೇಡಿ. I don't guarantee anything. ಇದು ನೆದರ್ಲ್ಯಾಂಡ್ಸ್ ಅಲ್ಲೂ ಇದೇ ತರನೇ ಇದೆ. ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಬೈ ಅಂಡ್ ಲಾರ್ಜ್ ಇದೇ ತರನೇ ಇದೆ. ಶೆಂಗನ್ ಕಂಟ್ರೀಸ್ ಅಂತ ಕರೀತಾರೆ. ಆ ಕಂಟ್ರೀಸ್ ನಲ್ಲೆಲ್ಲ ಇದೇ ರೂಲ್ ಇದೆ.
ಆ ರೂಲ್ ನ ಅವರು ಅಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಫ್ರಾನ್ಸ್ ಇಸ್ ದಿ ಒನ್ ವಿಚ್ ಇಸ್ ದಿ ಪಯನೀರ್ ಇನ್ ಮೇಕಿಂಗ್ an enactment which is similar to POCSO. ಈ ಪೋಕ್ಸೋ ಆಕ್ಟ್ ನಮ್ಗೆ ಫ್ರೆಂಚ್ ಲೆಜಿಸ್ಲೇಷನ್ ಇನ ಪ್ರತಿರೂಪ. ವಿ ಹ್ಯಾವ್ ಜಸ್ಟ್ ಇನ್ ವರ್ಬ್ಯಾಟಿಮ್ ಕಾಪಿಡ್ ಇಟ್. Therefore, this reverse burdening, everything is there. So when we went for the next time the Geneva Convention, we were supposed to furnish them the copy of the enactment to prevent the CSA. So ನಮ್ಗದ್ ಮಾಡಕ್ಕಾಗಿರ್ಲಿಲ್ಲ ಸರ್ಕಾರಕ್ಕೆ. ಆತರದಲ್ಲಿ ಐ ಆಮ್ ಯೂಸಿಂಗ್ ದಿ ವರ್ಡ್ ವೆರಿ ಕಾನ್ಶಿಯಸ್ಲಿ. ಆತರದಲ್ಲಿ an ordinance came to be passed at the first instance, which contained even a female can be held responsible for misusing a young boy. So ಅದನ್ನ ಆಕ್ಟ್ ಮಾಡ್ಬೇಕಾಗಿ ಬಂದಾಗ lot of public objections were there, and therefore ultimately a committee came to be appointed by the then Chief Justice Sri Verma Sahib. Justice Verma, along with two other members, called for the public opinion and also collected the data then and gave an opinion, and that is incorporated and POCSO Act came into picture. In that, Justice Verma felt one paragraph, it is available on the internet, kindly go through whenever it is there. Their lordship said, in India, given the scenario, we can't assimilate a situation where a grown-up lady would sexually harass an young boy. Therefore, gender justice na ಹಾಕ್ಬಿಟ್ಟು ಆ ಪೋರ್ಷನ್ ತೆಗೆದಾಕ್ಬಿಟ್ರು. Today, day before yesterday, ತಮಿಳ್ನಾಡು, ಇದು ಬೇಕಾದಷ್ಟು ತಮಿಳ್ನಾಡಲ್ಲಿ ಆಗ್ತಾ ಇದೆ. A teacher aged 28 years is held for eloping with a 9-year-old boy. I mean 9th standard old boy. Now what to do? Whom to bell the, who is to bill the cat now? Can we go and tell Justice Verma Sahib, sir, this is what is happening? There in France, it is equally so. Not only male utilizing, misusing the male boy, the boy, or a female, an adult female using the child for this purpose. It is internet ನಲ್ಲಿ ಬಹಳ ಚೆನ್ನಾಗಿರೋ ಕೇಸಸ್ ಎಲ್ಲ ಇದೆ ನೋಡಿ. ಆ ಇಂಟೆಂಟ್ ನ ನಾವು ತಿಳ್ಕೊಳ್ಳಕ್ಕಾಗಲ್ಲ ಅಂತ ಒಂದು ಸಣ್ಣ ಮೂವಿ ಮಾಡಿದ್ದಾರೆ. ತಮ್ಮ ಗಮನಕ್ಕೆ ಇರಬಹುದು, ಇಲ್ಲದೆ ಇದ್ರೆ ನೋಡಿ, ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಅಂತ ಒಂದು ಮೂವಿ ಮಾಡಿದ್ದಾರೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು. 3ನೇ ಕ್ಲಾಸಿನ ಮಕ್ಕಳಿಂದ ಆದಿಯಾಗಿ ಅಥವಾ ಇನ್ನೂ ಸ್ವಲ್ಪ ಮುಂಚಿತವಾಗಿ ಆದಿಯಾಗಿ ಆ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಯಾರಾದ್ರೂ ನಿಮ್ಮನ್ನ ಎತ್ಕೊಂಡ್ರೆ ಹೇಗಿರ್ಬೇಕು, ವಾಟ್ ಈಸ್ ಎ ಗುಡ್ ಟಚ್ ಅಂಡ್ ವಾಟ್ ಈಸ್ ಎ ಬ್ಯಾಡ್ ಟಚ್ ಅಂತ. ಅನ್ಫಾರ್ಚುನೇಟ್ಲಿ ಅವೆಲ್ಲ ನಮ್ಮ 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಅದನ್ನೆಲ್ಲ ಪಾಲನೆ ಮಾಡೋದು ಕಷ್ಟ ಆಗುತ್ತೆ. ತೊಂದರೆಗೆ ಒಳಪಡ್ತಕ್ಕಂಥವ್ರು ಗಂಡಸರಾದ್ರಿಂದ ನಾವು ಹುಷಾರಾಗಿದ್ಬಿಡ್ಬೇಕಷ್ಟೆ. ಇವತ್ತಿನ ದಿವಸ ಇರೋದು ಹಾಗೇನೆ. ಈಗ ಒಂದು 10-15 ವರ್ಷದ ಕೆಳಗಡೆಗಾದ್ರೆ ತಾಯಂದಿರ ಕರ್ತವ್ಯ ಏನಿತ್ತು ಅಂದ್ರೆ ತಮ್ಮನೆ ಹೆಣ್ಮಕ್ಳನ್ನ ಜೋಪಾನವಾಗಿ ಕಾಪಾಡುವಂಥದ್ದಿತ್ತು. ಹುಷಾರಮ್ಮ, ನೋಡ್ಕೊಂಡು ಓಡಬೇಕು ಹಾಗೆ ಹೀಗೆ ಅಂತ ಹೇಳಿ. ಐ ಮೇ ಬಿ ಬ್ಲೇಮ್ಡ್ ಫಾರ್ telling all these things in the International Women's Day week, but that was so. But the scenario has changed now. Scenario is we have to educate our boys now as to how to behave with it, because this is the problem. ಸುಲಭವಾಗಿ ಆಗ್ತಿತ್ತು. ಇವನೇ ಸಿನಾರಿಯೋ, ಒಂದ್ ಚೆನ್ನಾಗಿ ಒಂದು ಮದ್ವೆ ಮನೆಗೆ ಹೋದ್ರೆ ಒಂದ್ ಮುದ್ದಾಗಿರೋದು ಒಂದ್ ಫ್ರಾಕ್ ಹಾಕೊಂಡಿರೋ ಹುಡುಗಿ ಓಡಾಡ್ತಿತ್ತು ಅಂದ್ರೆ ನಾವು ಕರ್ದ್ಬಿಟ್ಟು ಲಚ ಅಂತ ಮುತ್ತು ಕೊಡ್ತಾ ಇದ್ವಿ. ಬಾಯಿಲಿ ನಿಮ್ಮ ಅಪ್ಪ ಯಾರೋ, ನಿನ್ನ ಹೆಸರೇನು ಅಂತೆಲ್ಲ ಕರ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ಆನಂದವಾಗಿ ಮುತ್ತು ಕೊಟ್ಬಿಟ್ಟು ಒಂದ್ ಚಾಕ್ಲೇಟೋ ಇನ್ನೊಂದೇನೋ ಕೊಟ್ಬಿಟ್ಟು ಹೋಗು ಅಂತ ಕಳಿಸ್ತಾ ಇದ್ವಿ. ನಾಟ್ ಪರ್ಮಿಸಬಲ್ ನಾವು, ನಾಟ್ ಪರ್ಮಿಸಬಲ್. ಯು ಆರ್ ನಾಟ್ ಇವನ್ ಸಪೋಸ್ ಟು ಲುಕ್ ಅಟ್ ದಟ್. ಸರ್, ಯಾವ ಸ್ಟೇಜಿಗೆ ಬಂದ್ಬಿಟ್ವಿ ಸರ್? My court officer is there, my stenographer is there. If I stare her for 30 seconds, she can sue me. ಏನ್ ಮಾಡೋದು ನಾವು? ಸ್ಟೆನೋಗ್ರಾಫರ್ ಕೂತಿರ್ತಾರೆ ನಮ್ ಇದ್ರೊಳಗಡೆಗೆ ಕ್ಯಾಬಿನ್ ನಲ್ಲಿ. 30 seconds ಗಿಂತ ಜಾಸ್ತಿ ನೀವು ನೋಡ್ಬೇಡ ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕು? ವಾಚ್ ಇಟ್ಕೋಬೇಕು. 29 seconds ನೋಡೋದು ಅವಳನ್ನ, ಇನ್ನೊಂದ್ಸತಿ ಹಿಂಗ್ ತಿರ್ಗೋದು, ಮತ್ತೆ 29 seconds. It may look very ridiculous, but that is the purpose. So we have reached such a stage.
ಸ್ಟೇಕಿಂಗ್ ಅಂತಾರೆ, ಮತ್ತೊಂದಂತಾರೆ, ಏನೆಲ್ಲ ಮಾಡಿದ್ದಾರೆ. 354 A2D ತಾವು ನೋಡಿದಿರಿ, ಎಲ್ಲ ಮಾಡಿದ್ದಾರೆ. ಇಷ್ಟು ಮಾಡಿದ್ರು ಕೂಡ ಅದ್ ನಿಂತಿದ್ಯಾ ಮೆನೇಸ್ ಅಂದ್ರೆ ಇಲ್ಲ. ಈಗ ವಿಚಿತ್ರ, ಅಲ್ಲಿ ಪಿಕ್ಚರ್ ನಲ್ಲಿ ಹೇಳಿಸ್ತಾರೆ, ವೀಲಿಂಗ್ ಮಾಡಕ್ ಬರಲ್ವಾ ನಿನ್ಗೆ, ನೀನ್ ಯಾವ ಗಂಡ್ಸು ಅಂತ ಹೇಳಿಸ್ತಾರೆ ಪಿಕ್ಚರ್ ನಲ್ಲಿ. ಪಿಕ್ಚರ್ ನಲ್ಲಿ ಆತರ ಹೇಳಿಸ್ತಾರೆ, ವೀಲಿಂಗ್ ಈಸ್ ಎನ್ ಪೌರುಷದ ಲಕ್ಷಣ ಅಂತ. ಅಂಡ್ ಐ ಡೋಂಟ್ ವಾಂಟ್ ಟು ಸೇ ಇನ್ ದಿ ಓಪನ್ ಕೋರ್ಟ್, ದಿ ಹೀರೋಯಿನ್ ಮೇಕ್ಸ್ ಎ ಜೆಸ್ಚರ್ ಟು ದಿ ಹೀರೋ that if you don't want, I don't want your company ಅಂತ. So what the hero will think then? What the viewers will think then? And you can't have any control over them because it will not come under your censor and you want to implement. ಪಡವಾರಳ್ಳಿ ಪಾಂಡವರು ಅಂತ ಪುಟ್ಟಣ್ಣ ಕಣ್ಗಾಲ್ ಅವರು ಒಂದು ಪಿಕ್ಚರ್ ತೆಗೆದ್ರು. ಇದೇ ನಮ್ಮ ಇವ್ರನ್ನೆಲ್ಲ ಶ್ರೀಧರ್, ಅವನು ಹೊರಗಡೆ ಊರಿಗೆ ಹೋಗಿ ಬರ್ತಾನೆ. ಅಂಬರೀಷು ಮತ್ತಿನ್ನ ಸ್ನೇಹಿತರು ಸುಂದರ್ ರಾಜ್ ಅವರೆಲ್ಲ ಅಲ್ಲೇ ಊರಲ್ಲಿ ಉಳ್ಕೊಂಡಿರ್ತಾರೆ. ಫಿಯಾನ್ಸಿ ಆಫ್ ದಿ ಅಂಬರೀಷ್ ಈಸ್ ರೇಪ್ಡ್ ಬೈ ದಿ ಸಮ್ ವಿಲೇಜ್ ಹೆಡ್ ಮ್ಯಾನ್. ದಿ ಸ್ಟೋರಿ ಆಲ್ ಅಬೌಟ್ ಹೌ ಟು ಟೇಕ್ ರಿವೆಂಜ್ ಅಂಡ್ ಹೌ ಟು ಮೇಕ್ ದಮ್ ಎಜುಕೇಟೆಡ್ ಅಂಡ್ ಹೌ ಟು ಬಿ ಇನ್ ಕನ್ಸನೆನ್ಸ್ ವಿತ್ ದಿ ಡೆವಲಪಿಂಗ್ ವರ್ಲ್ಡ್. ಇದೇ ಪಡವಾರಳ್ಳಿ ಪಾಂಡವರು ಕಥೆದ ಜಿಸ್ಟು. ತುಂಬಾ ಚೆನ್ನಾಗಿದೆ ಮೂವಿ, ಒಂದ್ಸತಿ ಇದ್ದಾಗ ನೋಡಿ. ಆ ಮೂವಿ ಬಂದು 2ನೇ ದಶಕದಲ್ಲಿ ಅವರ್ ಫಿಲ್ಮ್ ಸಾಂಗ್ ರೈಟರ್ ರೈಟ್ಸ್ ಎ ಸಾಂಗ್, ನಾನ್ ಪಡವಾರಳ್ಳಿ ಪಾಂಚಾಲಿ ಅಂತ. ವಾಟ್ ಈಸ್ ಇಟ್ ದಟ್ ಯು ವಾಂಟ್ ಟು ಡೂ ಅಂಡ್ ಇಟ್ಸ್ ಎನ್ ಐಟಮ್ ಸಾಂಗ್. ಅಟ್ಲೀಸ್ಟ್ ಬೇರೆ ಊರಾರ ಹೆಸರು ಹೇಳ್ಬೋದಾಗಿತ್ತಲ್ಲ. ವಾಟ್ ಯು ಇಂಬೈಬ್ಡ್ ಅಬೌಟ್ 20 years earlier as a quality is now to be considered as an outdated fashion, an outdated value. And you want the society to be all right ಅಂತಂದ್ರೆ ಹೆಂಗೆ? ನಿನ್ನೆ ನ್ಯೂಸ್ ಇದೆ ನೋಡಿ, ಡೆಲ್ಲಿ ಬಾರ್ ಅಸೋಸಿಯೇಷನ್ ಹೋಲಿನಲ್ಲಿ ದೇ ಹ್ಯಾವ್ ಹ್ಯಾಡ್ ದಿಸ್ ನಂಗಾನಾಚ್. ವಾಟ್ ಎಲ್ಸ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್? ಅಂಡ್ ದೇ ಅಬ್ಜೆಕ್ಟೆಡ್. ದೇ ಹ್ಯಾವ್ ಕಾಲ್ಡ್ ಇಟ್ sexiest dance ever available. Who organized, who permitted, and which place? It's in the court. ಆಲ್ ದೀಸ್ ಥಿಂಗ್ಸ್. ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ, ನೀವು ಕೇಳ್ಬೋದು, ಸರ್ ಇಷ್ಟೆಲ್ಲ ಮಾಡಿದ್ರೆ ವೆದರ್ ದಿ ಸೊಸೈಟಿ ಇಸ್ ಇನ್ ಎ ಪೊಸಿಷನ್ ಟು ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್, ವೈ ದಿಸ್ ಲಾ? ಸೊಸೈಟಿ ಡಸ್ ನಾಟ್ ವಾಂಟ್. ತಮ್ಮ ಕೇಸೇ ತೆಗೆದುಕೊಳ್ಳೋಣ, ಕ್ಲಾಸಿಕ್ ಕೇಸ್ ಅಂತ ಇಟ್ಕೊಳ್ಳೋಣ. ತಾವು ಹೇಳಿದಷ್ಟು ಪಾಯಿಂಟ್ ಆಯ್ತು ಅಂದ್ರೆ, ಫಾರ್ ಸಮ್ ರೀಸನ್, ಫಾರ್ ದಿ ಡಿಸ್ಮೇ ಆಫ್ ದಿಸ್ ಫೆಲೋ, tomorrow that girl comes and supports, this man has to go 10 years minimum. If it is less than 14, it will be 20 years. Is it a CSA? No, it is not a CSA at all. CSA is meant for ಪಾಶವಿ ಕೃತ್ಯ ಆಗಿತ್ತು ಹಾವೇರಿನಲ್ಲಿ. 4 ವರ್ಷದ ಮಗುಗೆ, ಒಂದು ಆಲ್ಮೋಸ್ಟ್ 58-59 ವರ್ಷದ ವ್ಯಕ್ತಿ ಯೂಸಿಂಗ್ ಎ ಬ್ಲೇಡ್ ಹ್ಯಾಡ್ ಪಿಯರ್ಸ್ಡ್ ಇಂಟು ಸಸರಾಲ್. ಅದರಲ್ಲಿ ನಮ್ಮ ಪೊಲೀಸ್ನವ್ರದ್ದು ಸ್ಟೇಟ್ಮೆಂಟ್ ಏನ್ ಗೊತ್ತಾ? 4 ವರ್ಷದ ಮಗು ಕೈನಲ್ಲಿ ಕಾಮುಕ ಅಂತ ಹೇಳ್ಸಿದ್ದಾರೆ. ನಾನು ಹೇಳ್ದೆ, ಅಲ್ಲಿರೋನ್ ಬಿಟ್ಬಿಡ್ರಿ. 4-year ಗರ್ಲ್ ಕ್ಯಾನ್ ಸೇ ಐ ಆಮ್ ಹ್ಯಾವಿಂಗ್ ಪೇನ್. ವೇರ್ ದಿ ಪೇನ್ ಇಟ್ ಮೇ ಶೋ ಯುವರ್ ಸಮ್ ಪೋರ್ಷನ್, ದಟ್ಸ್ ಆಲ್. ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಟು ಬಿ ವರ್ಕ್ಡ್ ಔಟ್ ಬೈ ಯು. ಹೌ ಡು ಯು ಎಕ್ಸ್ಪೆಕ್ಟ್ ದಟ್ ಚೈಲ್ಡ್ ಟು ಸೇ ಕಾಮುಕ ಅಂತ? ದೊಡ್ಡವ್ರಿಗೆ ಹೇಳಕ್ ಬರೋದಿಲ್ಲ, ಇನ್ ಚಿಕ್ಕವ್ರು 4 ವರ್ಷದ ಮಗು ಕೈನಲ್ಲಿ ಹೇಳ್ಸಿದ್ರೆ. These are all few and far between. ಅಂಥದ್ದನ್ನ ಅಷ್ಟು ಕ್ರೂರವಾಗಿ ನೀನು ಶಿಕ್ಷಿಸುವಂತ ಆಕ್ಟ್ ಇರ್ತಕ್ಕಂಥದ್ದು, ಅದು CSA ಬರ್ತಕ್ಕಂಥ. ನಾಟ್ ವೆನ್ ಬೋತ್ ಆಫ್ ದೆಮ್ ಆರ್ ಗ್ರೋನ್ ಅಪ್ ಅಂಡ್ ದೆನ್ ದೇ ಹ್ಯಾವ್ ಗಾನ್ ಅಂಡ್ ದೆನ್ ದೇ ಹ್ಯಾವ್ ಎಂಜಾಯ್ಡ್ ಅಂಡ್ ದೇ ವಾಂಟೆಡ್ ಟು ಡೂ ಆಲ್ ದಟ್. ಅದಕ್ಕೆ ಆ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಒಬ್ರು ಬರ್ದಿದ್ದಾರೆ, ಕನ್ಸೆನ್ಷಿಯಲ್ ರೊಮ್ಯಾನ್ಸ್ ಅಂತ. ಐ ಡೋಂಟ್ ನೋ ಎನಿ ಅದರ್ ರೊಮ್ಯಾನ್ಸ್. ಇಫ್ ದೆರ್ ಇಸ್ ನೋ ಕನ್ಸೆಂಟ್, ದೆರ್ ಇಸ್ ನೋ ರೊಮ್ಯಾನ್ಸ್. ವೆರಿ ಬ್ಯಾಡ್, ಅನ್ಫಾರ್ಚುನೇಟ್ ಸಿಚುಯೇಷನ್. ಅದಕ್ಕೂ ತುಂಬಾ ಕ್ರಿಟಿಸಿಸಮ್ ಬಂದಿದೆ. ಆಬ್ಜೆಕ್ಟ್ ಆಫ್ ದಿ ಆಕ್ಟ್ ಇಸ್ ಟು ಬಿ ಲುಕ್ಡ್ ಇಂಟು ಅಂತ. ಇದೊಂದು ಏರಿಯಾ ತುಂಬಾ ಒಂಥರ ಡೈಲಮ್ಮಾ, ಎಲ್ರಿಗೂ ಡೈಲಮ್ಮಾ. ಆರ್ಗ್ಯುಮೆಂಟ್ ಮಾಡ್ತಕ್ಕಂಥವ್ರಿಗೂ ಅನ್ಸುತ್ತೆ, ನಾವು ಕೂತ್ಕೊಂಡು ಡಿಸೈಡ್ ಮಾಡ್ಬೇಕಾದ್ರು ಅನ್ಸುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇ, ಗಿವನ್ ದಿ ಸಿಚುಯೇಷನ್, ಕ್ಲಾಸಿಕ್ ಅಪ್ರೋಚ್ ಇಸ್ ಯು ಹ್ಯಾವ್ ಟು ಅಪೋಲ್ಡ್ ದಿ ಲಾ. While so doing it, I'll have to be harsh for one set of the people because that is the law that contemplates. And I am harsh. Yes, sir. Sorry, I have taken some time.
ಚೌಡಪುರ್ಕರ್ ಅವ್ರಿಗೂ ಇದನ್ನೇ ಹೇಳಿದೆ ಕಲಬುರ್ಗಿನಲ್ಲಿ, ನೀವೆಲ್ಲ ಯಾವ್ದಾರ ಒಂದ್ ಸಂದರ್ಭದಲ್ಲಿ ನೋಡಿ ಏನಾರು ಒಂದ್ ಮಾಡಿ ಅಂತ. ತಾವೆಲ್ಲ ಹಿರಿಯರಿದ್ದೀರಿ, ಈ ಕಡೆನೂ ನೋಡಿದಿರಿ ಆ ಕಡೆನೂ ನೋಡಿದಿರಿ, ಈಗ ತಾವು ಸ್ವತಂತ್ರರಿದ್ದೀರಿ, ಎಲ್ಲಾರು ಒಂದ್ ಒಳ್ಳೆ ಕೇಸ್ ನಲ್ಲಿ ಬಂದಾಗ ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡೋಗಿ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಕೆಲವು ರೌಂಡ್ಸ್ ಮಾಡಿ ಏನಾರು ಮಾಡ್ಲಿಕ್ಕಾಗತ್ತಾ ನೋಡಿ. ತಮ್ಮ ಕಕ್ಷಿಗಾರನ ಅನುಕೂಲ ಆಗೋದ್ರ ಜೊತೆಗೆ ಪಬ್ಲಿಕ್ ಅಟ್ ಲಾರ್ಜ್ ಹೆಲ್ಪ್ ಆಗ್ಬೋದು. ಅನ್ಲೆಸ್ ಎ ಜುಡಿಷಿಯಲ್ ಆರ್ಡರ್ ಕಮ್ಸ್ ಫ್ರಮ್ ದಿ ಏಪೆಕ್ಸ್ ಕೋರ್ಟ್ at our level, I am afraid we are not in a position to do anything. Otherwise, I'll be doing something which is against my oath. Yes. ಅವ್ರೇನ್ ಬರದೇ ಇಲ್ವಲ್ರಪ್ಪ ಇವರು ಗೀತಾ ಅವರು.